ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಸಂಸ್ಕಾರದಲ್ಲಿ ಬಹಳ ಮುಖ್ಯವಾಗಿದೆ. 1, 2, 3, 4 ಬಹಳ ಕಷ್ಟ ಬಿಡಿ. ನೀವೆಲ್ಲ ಆಚರಿಸ್ತೀನ ಗ್ಯಾರಂಟಿ ಏನೋ ಮಾಡ್ತೀರಾ ಇಲ್ವಾ? ಮಾಡ್ಬೋದಾ? ಏನೋ ಯೋಚನೆ ಮಾಡಿಪ್ಪ. ಇವತ್ತಿನ ಸಂಸ್ಕಾರ ಹೇಳ್ತೀನಿ, ನೀವೆಲ್ಲ ಆಚರಿಸಿದ್ರೆ ಬಹಳ ಪುಣ್ಯ ಕಾಲದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡ್ತೀರಾ. ಜಗತ್ತಲ್ಲಿರ್ತಕ್ಕಂಥ ಸೂರ್ಯ ಸಂಕ್ರಮಣ ಇವತ್ತು. ಆ ಸೂರ್ಯ ಸಂಕ್ರಮಣವನ್ನು, ಸೂರ್ಯನ ತೇಜಸ್ಸನ್ನು ಬಹಳ ಚೆನ್ನಾಗಿ ನಿಮ್ಮಲ್ಲಿ ಆಲಂಘನೆ ಮಾಡ್ಕೋಬೋದು. ಅಂದರೆ ಸೂರ್ಯನ ಕಾಂತಿಗಳು ಹೆಚ್ಚು ಮಾಡ್ಕೋಬೋದು ನಿಮ್ಮ ದೇಹದಲ್ಲಿ. ಸೂರ್ಯನಿಂದ ಬಂದಿರತಕ್ಕಂಥದ್ದು ವಿಶೇಷ ಅಂದರೆ ಯಾವ್ಯಾವ ದೋಷಗಳಿದೆಯೋ ಅದನ್ನೆಲ್ಲ ಸೂರ್ಯ ನೋಡಿದ್ರೆ ಸಾಕಂತೆ ಆ ದೋಷಗಳು ಹೋಗುತ್ತಂತೆ. ಬಹಳ ಸಂತೋಷ. ಚತುರ್ದಶಿ ಬೇರೆ. ಆ ಚತುರ್ದಶಿ ಅಂದರೆ ಜಗನ್ಮಾತೆಗೆ ತುಂಬ ಇಷ್ಟ. ಆ ಚತುರ್ದಶಿ ದಿವಸನೇ ಯಾವತ್ತು ದುರ್ಗಾ ಪೂಜೆಯನ್ನು ಮಾಡಿ ಅಂತೀವಿ. ದ್ರೌಪದಿ ಹುಟ್ಟದಬ್ಬ ಬೇರೆ, ಸಂಕಷ್ಟಗಳನ್ನು ದೂರ ಮಾಡೋಕ್ಕೆ ಸಂಕಷ್ಟ ಹರ ಚತುರ್ದಶಿ ಬೇರೆ. ಅಬ್ಬಬ್ಬಬ್ಬಬ್ಬಬ್ಬ, ಹರಿಪಾದ ಪುಣ್ಯಕಾಲ. ಇಷ್ಟನ್ನು ನೋಡಿಕೊಂಡು ನಾವು ಸರಿಪಡಿಸ್ಕೋಬೇಕಾದ್ರೆ ನಿಮ್ಗೆಲ್ಲರಿಗೂ ಒಂದು ಸೂತ್ರ ಮಾರ್ಗವನ್ನು ಹೇಳ್ಕೊಡ್ತೀನಿ ಕೇಳಿ. ಎಲ್ಲರೂ ಇವತ್ತು ಹೋಗಬೇಕಾದ್ದು, ಮಾಡಬೇಕಾದ್ದು ಒಂದೇ ಸ್ಥಳ. ಶಿವನ ದೇವಸ್ಥಾನದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಶಿವನ ದೇವಸ್ಥಾನಕ್ಕೆ ಇವತ್ತು ಬಹಳ ಚೆನ್ನಾಗಿ ಹೋಗಿ ಬರಬೇಕು. ಶಿವನ ದೇವಸ್ಥಾನದಲ್ಲೇ ದುರ್ಗಾ ನಿಮಗೆ ಸಿಗ್ತಾಳೆ. ಶಿವನ ಆರಾಧ್ಯ ದೈವವಾಗಿರ್ತಕ್ಕಂಥ ಜಗನ್ಮೋಹಿನಿ ಅವಳು ಇವತ್ತು ಪುಣ್ಯಕಾಲವನ್ನು ಸಂಪಾದನೆ ಮಾಡೋಕ್ಕೆ ನೀವು ಆ ಆಲಯದಲ್ಲಿ ಕೂತಿರ್ತಾಳೆ. ಅದಕ್ಕೆ ಜಪ ತಪ ಯಜ್ಞ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಹೆಣ್ಣು ಇವತ್ತು ಕೂತ್ಕೊಳ್ಳೋದೇ ಅಲ್ಲಿ. ಅದಕ್ಕೆ ದ್ರೌಪದಿ ಇವತ್ತು ಅಗ್ನಿಯಿಂದ ಬಂದಿರೋದ್ರಿಂದ ಅಗ್ನಿ ಶಮದ್ಭವ ಅಂತ ಕರಿತೀವಿ. ಆ ಅಗ್ನಿಯನ್ನು ಶಮನ ಮಾಡಬೇಕು. ಯಾವತ್ತು ಅಗ್ನಿ ಉರಿತಾ ಇದ್ರೆ ಜ್ವಾಲಾಮುಖಿ ಅಂತೆ, ಯಾವತ್ತು ಶಮನವಾದರೆ ಹಬ್ಬ ಜ್ಯೋತಿ ಅಂತೀವಿ. ಅದಕ್ಕೋಸ್ಕರ ಅಗ್ನಿ ಯಾವತ್ತು ಪ್ರಜ್ವಲಿಸ್ತಕ್ಕಂಥ ವಿಚಾರ ಜ್ಯೋತಿಯಾಗಿರಬೇಕು, ಬೆಳಗಬೇಕಷ್ಟೇ ಹೊರತು ನಮ್ಮನ್ನೇ ದಹನ ಮಾಡಬಾರ್ದು. ಇದಕ್ಕೆ ಹೇಳೋದು ಅಗ್ನಿ ಜ್ವಾಲಾಮುಖಿ. ಈ ಅಗ್ನಿ ಜ್ವಾಲಾಮುಖಿ ಆಗಿರ್ತಕ್ಕಂಥ ದ್ರೌಪದಿಯ ಜಯಂತಿಯಂದು ನೀವು ಹೋಗ್ತಕ್ಕಂಥದ್ದು ಈಶ್ವರನ ದೇವಸ್ಥಾನಕ್ಕೆ. ಅಲ್ಲಿ ದುರ್ಗೆಯನ್ನು ನಮಸ್ಕಾರ ಮಾಡ್ಕೊಳ್ಳಿ. 2 ದೀಪಗಳನ್ನು ದುರ್ಗೆ ಮುಂದೆ ಹಚ್ಚಬೇಕು. 2 ದೀಪಗಳನ್ನು ದುರ್ಗೆ ಮುಂದೆ ಹಚ್ಚಬೇಕು. ಆ ದುರ್ಗೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ನಿಂಬೆ ಹಣ್ಣನ್ನು ಇವತ್ತು ತಿರುಗಿ ಹಾಕಿ ಹಚ್ಬೋದು. ವಾಮಾಚಾರ ಅಂತ ಕರಿತೀವಲ್ಲ, ಅಥರ್ಣ ಶೇಷ ಅಂತ ಕರಿತೀವಲ್ಲ, ಮಾಡಬೇಡಿ ಅಂತ ಹೇಳಿದ್ದನ್ನ ಇವತ್ತು ಮಾಡಬಹುದು. ಹರಿಪಾದ ಪುಣ್ಯಕಾಲ ಅಲ್ವೇ? ಆ ಪುಣ್ಯವನ್ನು ಸಂಪಾದನೆ ಮಾಡೋಕ್ಕೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅಂದ್ರೇನು? ಸೂರ್ಯ ಅಂದರೆ ಸಂಕ್ರಮಣ, ಸೂರ್ಯ ಸಂಕ್ರಮಣ. ಕೋಟಿ ಸೂರ್ಯ ಸಮಪ್ರಭನಾಗಿರ್ತಕ್ಕಂಥ ಒಬ್ಬನೇ ಗಣಪತಿ, ಸಂಕಷ್ಟ ಹರ ಗಣಪತಿ. ಅವನಲ್ಲಿ ಕೂತಿರ್ತಾನೆ. ಅಂದರೆ ಏಕಕಾಲದಲ್ಲಿ ಮಹಾವಿಷ್ಣುವೂ ನೋಡ್ಬೋದು, ದುರ್ಗೇನ ಮಹಾವಿಷ್ಣು ಜೊತೆಗೆ ನೋಡ್ಬೋದು, ಇವರಿಬ್ಬರನ್ನ ಪರಮೇಶ್ವರೊಳಗೆ ನೋಡ್ಬೋದು. ಹೌದಾ? ಒಂದು ಪಾದದಲ್ಲಿ ನಿಂತಿರ್ತಾನೆ ಪರಮೇಶ್ವರ. ಇವರ ದರ್ಶನದಲ್ಲೇ ಮಹಾಗಣಪತಿಯಲ್ಲಿ ಕೂತಿದ್ದ ಕೋಟಿ ಸೂರ್ಯ ಸಮಪ್ರಭನಾಗಿರ್ತಕ್ಕಂಥ ಒಬ್ಬನೇ. ಅಂದರೆ ಎಷ್ಟೋ ಕೋಟಿ ಸೂರ್ಯಗಳಿಗೆ ಒಂದೇ ಸಮನಾಗಿರ್ತಕ್ಕಂಥವ್ನು ಯಾರೋ? ಸಾಕ್ಷಾತ್ ಮಹಾಗಣಪತಿ. ಅದಕ್ಕೆ ಸೂರ್ಯನ ಸಂಕ್ರಮಣದಲ್ಲಿ ಇವತ್ತು ಆ ಗಣಪತಿಯೊಳಗೆ ದರ್ಶನ ಮಾಡ್ಬೋದು. ಸೂರ್ಯ ಸಂಕ್ರಮಣದ ದಿವಸ ಯಾವತ್ತು ಬುಧವಾರ ಬೀಳುತ್ತೋ ಸ್ಥಿರವಾಗಿ ಧನ ಪ್ರಾಪ್ತಿಯನ್ನ ಮಹಾವಿಷ್ಣುನು ಇವತ್ತೇ ಬುಧವಾರ, ಬುಧ ಮಹಾವಿಷ್ಣು ಸ್ವರೂಪದಲ್ಲಿ ಹರಿಪಾದ ಪುಣ್ಯಕಾಲ. ದುರ್ಗಾ ಬಂದು ವಿಷ್ಣು ತಂಗಿನೇ. ಬಹಳ ಸಂತೋಷ. ಆ ವಂಶಸ್ಥರಿಂದ ದುರ್ಗತಿ ನಾಶನಂ, ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನ ಕಳಿತಕ್ಕಂಥದ್ದು. ಅದಕ್ಕೆ ದುರ್ಗಾ, ಗಣಪತಿ, ಈಶ್ವರ ಎಲ್ಲರೂ ಒಂದೇ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಇವತ್ತು ಆ ದೇವಸ್ಥಾನಕ್ಕೆ ಹೋದರೆ ತುಳಸಿ ಜ್ಞಾಪಕ ಇಟ್ಕೊಳ್ಳಿ, ಬಿಲ್ಪತ್ರೆ ಜ್ಞಾಪಕ ಇಟ್ಕೊಳ್ಳಿ, ದೀಪವನ್ನು ಹಚ್ಚೋದು ಮರಿಬೇಡಿ, ಸಂಪಿಗೆ ಹೂವು ಅಮ್ಮನವ್ರ ತಲೆ ಮೇಲೆ ಹಾಕಿ. ಅಗ್ನಿ ಕಾರ್ಯವನ್ನು ಅಲ್ಲಿ ಮಾಡಬೇಕು. ಅಂದರೆ ದ್ರೌಪದಿಯನ್ನ ಜನನವನ್ನ ನೀವು ನೋಡಬೇಕು. ದ್ರೌಪದಿ ಜನವನ್ನು ನೋಡಿದಾಗ ಪಂಚಭೂತಗಳ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ನಮ್ಮ ದೇಹದಲ್ಲಿ ಇರ್ತಲ್ಲ, ಆ ಅಗ್ನಿ ಒಳಗಡೆ ಹೊಟ್ಟೆ ಕಿಚ್ಚಿರ್ತಲ್ಲ, ಅದನ್ನ ಹಾಗೇ ಹಿಡ್ಕೊಂಡ್ಬಿಡ್ತದೆ, ಇಮ್ಮಿಡಿಸ್ಬಿಡುತ್ತಂತೆ. ಅಂದರೆ ಇನ್ನೊಬ್ಬರ ಮೇಲೆ ಅಸೂಯೆ ಪಡ್ತೀವಿ, ಇನ್ನೊಬ್ಬರ ಮೇಲೆ ದುರಾಸೆ ಪಡ್ತೀವಿ, ಇನ್ನೊಬ್ಬರ ಮೇಲೆ ಶಂಕೆಗಳನ್ನ ಬರುತ್ತೆ. ಅಂದರೆ ಯಾವ ಕಾಲಕ್ಕೂ ಶಂಕೆ ಬಹಳ ಮುಖ್ಯ ಅಂತಕ್ಕಂಥ ವಿಚಾರ. ಏನಂದರೆ ಅನುಮಾನಾಸ್ಪದವಾಗಿರ್ತಾರೆ, ಅನುಮಾನ ಪಿಶಾಚಿ ಏನಲ್ವಾ, ಹಾಗೆ ಅದೆಲ್ಲ ದೂರ ಆಗಬೇಕು ನಮಗೆ. ಆ ದೂರ ಆಗೋದು ಹೇಗೆ? ಇವತ್ತಿನ ದಿವಸ ಶಮನವನ್ನು ಮಾಡ್ತಾಳೆ ದ್ರೌಪದಿ. ಅದಕ್ಕೆ ನೀವು ನಿಂಬೆಹಣ್ಣಿನ ದೀಪ ತಿರುವು ಹಾಕಿ ಪಾನಕವನ್ನು ಮಾಡಿರ್ತಕ್ಕಂಥದ್ದು ನೈವೇದ್ಯ ಭಗವಂತನಿಗೆ ಮಾಡಿರ್ತಕ್ಕಂಥದ್ದು ಮನೇಲಿ ಮಾಡ್ಕೊಂಡ್ಬಿಡ್ಬೇಕು. ದೀಪನ ಮಾತ್ರ ನಿಂಬೆಹಣ್ಣನ್ನ ಅರ್ಶಿನ ಕುಂಕುಮ ಹಚ್ಕೊಂಡು ಒಂದು ತುಪ್ಪದ ಬತ್ತಿಯನ್ನು ಅದರೊಳಗೆ ಹಾಕ್ಕೊಂಡು ದೀಪವಂತಂದು ದುರ್ಗಾ ಮುಂದೆ ಹಚ್ಚಬೇಕು. ಹಚ್ಚುವಾಗ ಸುಮ್ಮನೆ ಹಚ್ಚಬೇಡಿ, ಸ್ಮರಣೆ ಮಾಡ್ಕೊಳ್ಳಿ. ಕೈಯಲ್ಲಿ ಆ ದೀಪನ ಹಾಗೆ ಇಟ್ಕೊಂಡಿರಿ. ಪರಮೇಶ್ವರನ ಸ್ಮರಣೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಂಕಷ್ಟಹರ ಗಣಪತಿ ನೀನು ಕೋಟಿ ಸೂರ್ಯ ಸಮಪ್ರಭನಾಗಿರ್ತಕ್ಕಂಥ, ಕೋಟಿ ಸೂರ್ಯನ ಸಮಪ್ರಭನಾಗಿರ್ತಕ್ಕಂಥ ಜ್ಯೋತಿ ಇದ್ರೊಳಗೆ ಬಂದು ಕೂತ್ಕೊಳ್ಳಿ. ಆ ಜ್ಯೋತಿ ಆಗಲಿ ಅಂದರೆ ಸೂರ್ಯನ ಕಾಂತಿಗಳು ತಡೆಯೋಕ್ಕಾಗಲ್ಲ. ಅದರಲ್ಲಿ ಕೋಟಿ ಸೂರ್ಯನಾಗಿರ್ತಕ್ಕಂಥವನು ಗಣಪತಿ. ನಮ್ಮ ಎಷ್ಟೂ ಕಷ್ಟ
ಕಷ್ಟಗಳನ್ನ ಭಸ್ಮ ಮಾಡ್ಬಿಡು. ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಹೊಟ್ಟೆ ಕಿಚ್ಚನ್ನ ಭಸ್ಮ ಮಾಡ್ಬಿಡು. ನಮ್ಮಲ್ಲಿರ್ತಕ್ಕಂಥ ಅಸೂಯೆಗಳನ್ನ ಭಸ್ಮ ಮಾಡು. ಇದಕ್ಕೆಲ್ಲ ಭಸ್ಮಾಂತಕಂ ಇದಂ ಶರೀರಂ. ಈ ದೇಹವನ್ನ ಪರಿವರ್ತನೆ ಮಾಡ್ಕೊಳ್ಳೋಕೆ ಏಕೈಕ ಪುಣ್ಯಕಾಲ ಇವತ್ತು ಸಂಕಷ್ಟಹರ ಚತುರ್ದಶಿ. ಮಹಾಗಣಪತಿಗೋಸ್ಕರ ನಮಸ್ಕಾರ ಮಾಡಿದ್ರು. ದ್ರೌಪದಿ ಜಯಂತಿ ಬಹಳ ಪುಣ್ಯಕಾಲ. ಅದಾದ್ಮೇಲೆ ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂಥ ಚತುರ್ದಶಿ ದುರ್ಗೆಗೆ ಬಹಳ ಇಷ್ಟ. ಅದಕ್ಕೆ ದುರ್ಗತಿ ನಾಶನಂ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನ ನಾಶನ ಮಾಡೋದು ಬಹಳ ಮುಖ್ಯ. ಯಾರು ನಾಶನ ಮಾಡೋಳು? ಹೆಣ್ಣು ಮಕ್ಕಳಿಗೆ ಸಂಕಷ್ಟಗಳಿಂದ ದೂರ ಮಾಡೋಳು. ಹೆಣ್ಣು ಮಕ್ಕಳಿಗೆ ಯಾವ ಕಾಲಕ್ಕೂ ಅಂಗಗಳ ರಕ್ಷಣೆ ಕೊಡೋಳು ಇನ್ಯಾರೂ ಅಲ್ಲ, ಈ ದುರ್ಗೆ. ಆ ದುರ್ಗಾ ಮಾತಾ ಈಶ್ವರನ ದೇವಸ್ಥಾನದಲ್ಲಿ ಇರುವಂಥ ದುರ್ಗೆ ಮಾತಾ ಇವತ್ತು ಬಹಳ ಮುಖ್ಯ. ಎಲ್ಲರೂ ಹೋಗಿ ನೋಡ್ಬೋದು. ಮಹಿಷನ ಮೇಲೆ ತಲೆ ಹಾಕೊಂಡು ಕಾಲನ್ನು ಹೀಗೆ ಇಟ್ಕೊಂಡು ಮೇಲ್ ನಿಂತಿರ್ತಾಳೆ. ಅವಳಿಗೆ 6 ಕೈಗಳಿದ್ರೆ ಬ್ರಹ್ಮದುರ್ಗ, 4 ಕೈಗಿದ್ರೆ ಶಿವದುರ್ಗ, 8 ಕೈ ಇದ್ರೆ ವಿಷ್ಣುದುರ್ಗ. ಈ ಥರ ದುರ್ಗಾನ ದರ್ಶನ ಮಾಡಿಕೊಂಡು ಸಂಪಿಗೆ ಹೂವನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಯಶೋ ಕೀರ್ತಿ ಪ್ರಾಪ್ತಿರಸ್ತು. ಎಲ್ಲವೂ ಒಳ್ಳೇದಾಗಲಿ. ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಒಳ್ಳೇದಾಗ್ತಾ ಇದ್ದಾಗ ನೀವು ಒಂದು ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಇಟ್ಕೊಳ್ಳಿ. ಏನು ಜ್ಞಾಪಕ ಇಟ್ಕೊಳ್ಳೋದು? ಇನ್ನ ಮೇಲೆ ಆಶ್ರಮಕ್ಕೆ ಯಾರು ಬೇಕಾದರೂ ಯಾವ ಸಮಯದಲ್ಲಾದರೂ ಬರಬಹುದು. ಏನದು ಜ್ಞಾಪಕ ಇಟ್ಕೊಳ್ಳಿ? ನಂಬರ್ 1, ಅಷ್ಟಮಿ ದಿವಸ ಕಾಳಭೈರವ ಪೂಜೆ. ಯಾವತ್ತು ಅಷ್ಟಮಿ ಕ್ಯಾಲೆಂಡರ್ ನೋಟ್ ಮಾಡ್ಕೊಳ್ಳಿ. ಕಾಳಭೈರವ ಪೂಜೆಗೆ ಬಂದ್ಬಿಡಿ. ಪ್ರದೋಷ ಕಾಲ, ತಿಂಗಳಲ್ಲಿ 2 ಪ್ರದೋಷ, ಅಮಾವಾಸ್ಯ ಪ್ರದೋಷ, ಪೌರ್ಣಮಿ ಪ್ರದೋಷ. ಆ ಸಮಯಕ್ಕೆ ಬಂದ್ಬಿಡಿ. ಸಂಕಷ್ಟಹರ ಗಣಪತಿ, ಆ ದಿನ ವಿಶೇಷವಾಗಿರ್ತಕ್ಕಂಥ ಗಣಪತಿಗೆ ದ್ವಿಗಣಪತಿ ಪೂಜೆ ಅಂತ ಕರಿತೀವಿ. ಅದು ಎಲ್ಲೂ ಮಾಡದೇ ಇರೋದು ಏನಂದ್ರೆ ತಮಿಳುನಾಡ, ಅದೇ ವಿಶೇಷವಾಗಿರ್ತಕ್ಕಂಥ ಕೇರಳ ಪ್ರಾಂತ, ಇಲ್ಲದಿದ್ದರೆ ನಾವುಗಳು ನೋಡ್ತಕ್ಕಂಥದ್ದು ಹಿಮಾಲಯ ಪ್ರಾಂತ. ಈ 3 ಪ್ರಾಂತದಲ್ಲಿ ಮಾತ್ರ ದ್ವಿಗಣಪತಿ ಪೂಜೆಯನ್ನು ಮಾಡ್ತಾರೆ. ಅದಕ್ಕೆ ಆ ಗಣಪತಿಯನ್ನ ಸಂಕಷ್ಟಹರ ಚತುರ್ದಶಿಯಲ್ಲಿ ಏಕಕಾಲಕ್ಕೆ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಮಾಡ್ತೀವಿ. ಅದನ್ನು ನೀವು ಅಲ್ಲಿ ಬರಬಹುದು. ಅಂದ್ರೆ ಕರ್ನಾಟಕ ಜನ ಪಪ್ಪಗೆ ಅಷ್ಟು ದೂರ ಎಲ್ಲೋ ಹೋಗೋದು ಬದಲು ಇರೋ ಬಂದ್ಬಿಡಿ. ಅದಾದ್ಮೇಲೆ ಸ್ವಾತಿ ನಕ್ಷತ್ರ, ನರಸಿಂಹಸ್ವಾಮಿಗೆ ನಾನೇ ಸ್ವತಃ ಕಳಿಸ್ಕೊಟ್ಟಿದ್ದು. ಆ ನರಸಿಂಹಸ್ವಾಮಿ ರೌದ್ರಾವತಲ್ಲಿರೋದ್ರಿಂದ ಲಕ್ಷ್ಮೀ ನರಸಿಂಹನಿಗೆ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕಾದ್ರೆ ಆ ನಕ್ಷತ್ರ ಯಾವತ್ತೂ ನೋಟ್ ಮಾಡ್ಕೊಳ್ಳಿ. ಬಂದ್ಬಿಡಿ ಲಕ್ಷ್ಮಿಗೆ. ಆಶ್ಲೇಷ ನಕ್ಷತ್ರ ಯಾವತ್ತು ನೋಡಿ, ನಾಗಲಕ್ಷ್ಮಿ ಪೂಜೆ. ಬಹಳ ಸಂತೋಷ. ನಾಗಲಕ್ಷ್ಮಿಗೆ ಪೂಜೆ ಮಾಡದೇ ಇರತಕ್ಕಂಥದ್ದು ಯಾರೂ ಇದುವರೆ ತನಕ ಜಗತ್ತಲ್ಲಿ ಮಾಡಿಲ್ಲ. ನಾಗಲಕ್ಷ್ಮಿನವಳು ಯಾರು ಅಂದ್ರೆ ಸಾಯಂಕಾಲದಲ್ಲಿ ಸೂರ್ಯ ಅಸ್ತವಾದ ಮೇಲೆ ಯಾರು ಮೂಗು ಹುತ್ತುಗಳಿಗೆ ಪೂಜೆ ಮಾಡ್ತಿರೋ, ಧನ ಪ್ರಾಪ್ತಿ ಆಗಬೇಕೋ, ಅವಳು ನಿಮ್ಮ ಜೊತೆ ಬರಬೇಕೋ, ಶಾಶ್ವತ ಲಕ್ಷ್ಮಿ ನಿಮ್ಮಲ್ಲಿ ನಿಲ್ಲಿಸ್ಕೋಬೇಕು. ಸರ್ವದಾ ನೀವು ಕೇಳಿದಾಗ ಕಾಂಚನಂ ಕಾರ್ಯಸಿದ್ಧಿ. ಅದಕ್ಕೋಸ್ಕರ ಆ ಕಾರ್ಯಸಿದ್ಧಿ ಆಗಕ್ಕೆ ಅವಳೊಬ್ಬಳೇ ಸಾಕ್ಷಿ. ಆಶ್ಲೇಷ ನಕ್ಷತ್ರ ದಿವಸ ಬಂದ್ಬಿಡಿ. ಅದಾದ್ಮೇಲೆ ಸೃಷ್ಟಿ ಓಡಿಸ್ಬೇಕು. ನಮ್ಮ ದೋಷಗಳನ್ನೆಲ್ಲ ಓಡಿಸೋದು ಯಾರು? ಸುಬ್ರಹ್ಮಣ್ಯ. ಅಬ್ಬಬ್ಬಬ್ಬ, ಸಂಕಷ್ಟಹರ ಗಣಪತಿ ಸುಬ್ರಹ್ಮಣ್ಯ ಇಬ್ಬರನ್ನು ನೆನೆಸ್ಕೊಂಡ್ರೆ ಅಣ್ಣ ತಮ್ಮಂದರಿಗೆ ರಾಹುಕೇತು ಕಾಟಗಳು ಹೋಗ್ಬಿಡುತ್ತಂತೆ. ಅದಕ್ಕೆ ಆ ಸೃಷ್ಟಿ ಎಂದು ಸಾಕ್ಷಾತ್ ಸುಬ್ರಹ್ಮಣ್ಯ ದರ್ಶನವನ್ನು ಮಾಡಿದ್ರೆ ಅಂಬೋ ಶಂಕರ. ಅದಕ್ಕೆ ಅಂಬಾ ಜಗನ್ಮಾತೆ ಅಂತ ಹೇಳಿದಾಗ ಅಂಬೋ ಅಂತ ಯಾಕಂತೀವಿ ಅಂದ್ರೆ ಹಸು ಕೂಡ ಅಲ್ಲಿ ಬರುತ್ತೆ. ಪ್ರದೋಷದ ದಿವಸ, ಸೃಷ್ಟಿ ದಿವಸ ಯಾವತ್ತು ಅಂಬೋ ಅಂತಕ್ಕಂಥ ಆ ಅಂಬಾನ ಅಂದ್ರೆ ಆ ಹಸುವನ್ನ ಕರುವನ್ನ ತಂದು ಗೋಪೂಜೆಯನ್ನ ಯಾರು ಮಾಡ್ತಾರೋ ಆಗ ಆ ಶ್ರೇಷ್ಠತೆ ಇಡೀ ಜನ್ಮ ಪಾವನವಾಗುತ್ತೆ. ಇದಕ್ಕೆಲ್ಲ ಕಾರಣ 1 ತಿಂಗಳಲ್ಲಿ 9 ಪೂಜೆ ವಿಧಾನಗಳು ಏಕೈಕವಾಗಿ ಆಶ್ರಮದಲ್ಲಿ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಆನಂದವಾಗಿ ಬರಬಹುದು. ಆ ಸಮಯಕ್ಕೆ ದೇವರ ದರ್ಶನ ಮಾಡ್ಬೋದು. ನೀವು ಕೇಳಬೇಕಾದ ವಿಚಾರಗಳನ್ನ ಯಾವುದೂ ಇರೋದಿಲ್ಲ. ಭಗವಂತ ಕೃಪಾ ಕಟಾಕ್ಷ ಪಾತ್ರರಾಗಿ ಪ್ರಸಾದಗಳನ್ನು ಸ್ವೀಕರಿಸಿ ಹೊರಡಬಹುದು. ನಾವು ಇವಾಗ ಹೊರಡೋ ಸಮಯ ಬಂತು. ನಾವು ಏನು ಹೇಳಬೇಕು ಗೊತ್ತೇ ಇದೆಯಲ್ಲ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ದ್ರೌಪದಿಯ ಜಯಂತಿ ಅಂತ ಹೇಳಿದ್ರಿ, ವಿಷ್ಣುಪಾದ ಪುಣ್ಯಕಾಲ ಕೂಡ ಹೌದು. ಹಾಗಾಗಿ ಅದರ ಪ್ರಯುಕ್ತ ಗಣೇಶನ ದರ್ಶನ, ಹಾಗೆ ಶಿವ, ಪಾರ್ವತಿ, ದುರ್ಗೆ, ವಿಷ್ಣುವಿನ ದರ್ಶನವನ್ನ ಪಡೆದು ಸ್ವಲ್ಪ ಪುಣ್ಯ ನಾವು ಕೂಡ ಪಡಿಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಬಹಳ ಸೊಗಸಾಗಿ ನಮ್ಮೆಲ್ಲರಿಗೂ ತಿಳಿ ಹೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಹೊರಡೋ ಮುನ್ನ ಮತ್ತೆ ನಾಳೆ ಇನ್ನಷ್ಟು ಮಾಹಿತಿ ನಿಮಗೆ ಗುರುಜಿ ನೀಡ್ತಾರೆ ಅಂತ ಹೇಳ್ತಾ ಎಷ್ಟೊತ್ತಿಗೆ ಭೇಟಿ ಆಗ್ತೀವಿ ತಿಳಿದೇ ಇದೆ. ಸರಿಯಾಗಿ 9 ಗಂಟೆಗೆ ಜೀ ಕನ್ನಡ ವಾಹಿನಿಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.